ಶಿವಮೊಗ್ಗದ ತಾವರೆಕೊಪ್ಪದಲ್ಲಿ ಪಶುವೈದ್ಯೆ ಸಾವಿನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಕಾರಣವಾದ ಆ ನೀರಾನೆಯ ದೃಶ್ಯ ಸಿಕ್ಕಿದೆ. ನೀರಾನೆಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿರೋದು. 23 ವರ್ಷದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಏನಿದ್ದಾರೆ, ನೀರಾನೆಯ ದಾಳಿಗೆ ಸಾವನ್ನಪ್ಪಿದ್ರಲ್ಲ, ಆ ಸಾವಿಗೆ ಕಾರಣರಾದ ನೀರಾನೆಯ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ನೀರಾನೆ ಬಳಿಯೇ ಈಗಲೂ ಕೂಡ ಇದೆ ಡಾಕ್ಟರ್ ತಂದಿದ್ರು ಎಂಬಂತಹ ಟಾರ್ಚ್ ಹಿಡಿದು ಮೊದಲು ವಿಡಿಯೋ ಮಾಡಿದ್ರು ಡಾಕ್ಟರ್ ಸಮೀಕ್ಷಾ ರೆಡ್ಡಿ. ಟಾರ್ಚ್ ಲೈಟ್ಗೆ ಕೆರಳಿ ದಾಳಿ ಮಾಡ್ತಾ ಹಾಗಾದ್ರೆ ನೀರಾನೆ ಅನ್ನುವಂಥ ವಿಚಾರ ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು. ಇಲ್ಲೇ ಎಕ್ಸಾಕ್ಟ್ಲಿ ಆ ನೀರಾನೆ ಅಟ್ಯಾಕ್ ಮಾಡಿರೋದು. ಡಾಕ್ಟರ್ ರಾತ್ರಿ ಹೊತ್ತಿಗೆ ವಿಸಿಟ್ಗೆ ಹೋದಂತಹ ಸಂದರ್ಭದಲ್ಲಿ ಪಕ್ಷಿಗೆ ಅಂತ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ನೀರಾನೆ 4 ರಿಂದ 5 ದಿನದಿಂದ ಏನು ತಿಂದಿರಲಿಲ್ಲ ಅನ್ನುವಂಥ ಮಾಹಿತಿ ಸಮೀಕ್ಷೆ ಗೊತ್ತಾಗುತ್ತೆ. ಅವರು ಡಾಕ್ಟರ್ ಏನು ಮಾಡ್ತಾರೆ, ಆ ನೀರಾನೆಗೆ ಏನಾದರೂ ಜ್ವರ ಇದೆಯಾ ಅಂತ ಚೆಕ್ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಟಾರ್ಚ್ ಇಟ್ಕೊಂಡು ಹೋಗಿರ್ತಾರೆ. ಸೊ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ನಲ್ಲಿ, ಆ ಟಾರ್ಚ್ ಅಲ್ಲೇ ಬಿದ್ದಿದೆ. ಆ ನೀರಾನೆ ಕೂಡ ಅಲ್ಲಿ ನೀರಿನ ಒಳಭಾಗದಲ್ಲಿರೋದು. ಅದರ ಬೆನ್ನು ಭಾಗ ನಿಮಗೆ ಕಾಣಿಸ್ತಾ ಇದೆ. ನೀರಲ್ಲಿ ಆಲ್ಮೋಸ್ಟ್ 90% ಮುಳ್ಕೊಂಡಿದೆ. ಕೇರ್ ಟೇಕರ್ ಗಮನಕ್ಕೆ ತಾರದೆ ನೀರಾನೆ ಬಳಿ ಹೋಗಿದ್ರ ಹಾಗಾದ್ರೆ ವೈದ್ಯೆ ಮಾಹಿತಿ ನೀಡದೆ ಚಿಕಿತ್ಸೆಗೆ ಹೋಗಿದ್ರು ಅಂತ ಕೇರ್ ಟೇಕರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. SOP ಪಾಲನೆ ಆಗಬೇಕಿತ್ತು, ಪಾಲನೆ ಆಗಿಲ್ಲ. ಬಟ್ ಕೇರ್ ಟೇಕರ್ ಬಳಿ ಕೇಳಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀರಾನೆ ಸ್ವಭಾವದ ಬಗ್ಗೆ ನ್ಯೂಸ್ 18ಗೆ ತಿಳಿಸಿದ್ದಾರೆ ಕೇರ್ ಟೇಕರ್ ಪವನ್. ನಮಗೇನೂ ಕೂಡ ಇವರು ಹೇಳಿಲ್ಲ, ಹೇಳದೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಕೇರ್ ಟೇಕರ್ ಆಗಿರೋ ಪವನ್ ಹೇಳ್ತಾ ಇದ್ದಾರೆ. ಟಾರ್ಚ್ ಲೈಟ್ಗೆ ನೀರಾನೆ ಕೆರಳಿ ಕೆಂಡವಾಗಿದೆ. ಆ ಸಿಟ್ಟಿನಲ್ಲಿ ಅಟ್ಯಾಕ್ ಮಾಡಿರೋದು. ಆ ನೀರಾನೆ ಗರ್ಭಿಣಿ ಕೂಡ ಆಗಿತ್ತು. ಗರ್ಭಿಣಿ ಇರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಅವರ ಅಕ್ಕಪಕ್ಕ ಹೋಯಿತು ಅಂತಂದ್ರೆ ಅದು ಹೆದರ್ಕೊಂಡ್ಬಿಟ್ಟು ಅಟ್ಯಾಕ್ ಅನ್ನ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಅಗ್ರೆಸಿವ್ ಅಂದ್ರೆ ಸರ್, ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಬಿಹೇವಿಯರ್ ತೋರಿಸಬಹುದು. ನನಗೇನೋ ಮಾಡಕ್ ಬಂದ್ರು ಆ ತರ ಫೀಲ್ ಇದ್ದಾಗ ಅದು ತುಂಬಾ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ. ಅಟ್ಯಾಕ್ ಅಂದ್ರೆ ಯಾವ ತರ ಎಲ್ಲ ಮಾಡೋದು? ಅಟ್ಯಾಕ್ ಅಂದ್ರೆ ಪೂರಾ ಬಂದು ನಮಗೆ ಕಚ್ಚಿ ಇತ್ಲ ಬಿಸಾಕೋದು ಆ ತರ ಎಲ್ಲ ಮಾಡುತ್ತೆ. ಬಟ್ ತಿನ್ನಲ್ಲ ಅದು, ಕಚ್ಚಿ ನಮಗೆ ಇಂಜುರೆನ್ಸ್ ಮಾಡುತ್ತೆ. ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾರಾದ್ರೂ ಏನಾದ್ರು? ಸರ್ ಏನೇ ಈಗ ಒಂದು ಎನ್ಕ್ಲೋಸರ್ ಹತ್ರ ಯಾರೇ ಅಧಿಕಾರಿಗಳು ಬರಬೇಕು ಅಂತಾರೆ ನಮ್ಮ ಹತ್ರ, ಒಂದ್ಸರಿ ಇನ್ಫಾರ್ಮ್ ಮಾಡ್ತಾರೆ. ಈಗ ಅನಿಮಲ್ ಹೆಲ್ತ್ ಇಶ್ಯೂ ಇರುತ್ತೆ ಅಂತ ಟೈಮಲ್ಲೆಲ್ಲ ಬಂದು ನಮ್ಗೆ ಇನ್ಫಾರ್ಮ್ ಇಲ್ದೈತಿ ಅವ್ರೇನೋ ಅಲ್ಲಿ ಬಂದು ಇದು ಮಾಡಲ್ಲ. ಅನಿಮಲ್ಸ್ ಇನ್ಫಾರ್ಮ್ ಇದ್ದೇ ಇರುತ್ತೆ ನಮ್ಗೆ. ಮೊನ್ನೆ ಏನು ಮಾಡಿದ್ರ? ಇಲ್ಲ ಸರ್, ಇನ್ಫಾರ್ಮ್ ಏನು ಮಾಡಿಲ್ಲ ನಮಗೆ. ಕೇಟಾಗಿ ನಿಮ್ದು 6 ಗಂಟೆಗೆ ಡ್ಯೂಟಿ ಮುಗಿತು? 6 ಗಂಟೆ ಡ್ಯೂಟಿ ಮುಗಿತ್ತು. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದರೆ ಅದು ನಮಗೆ ಇನ್ಫಾರ್ಮೇಶನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ. ಬಂದು ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀವಿ. ಸಿಸಿಟಿವಿ ಇದ್ರೂ ಕೂಡ ಅಲ್ಲಿನ ದೃಶ್ಯಗಳು ಮಾಯವಾದ್ವಾ? ಸಿಸಿಟಿವಿ ದೃಶ್ಯ ಡಿಲೀಟ್ ಆಗಿದೆ ಅಂತ ಹೇಳ್ತಿದ್ದಾರೆ ಸಿಬ್ಬಂದಿಗಳು. ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಧಿಕಾರಿಗಳ ಈ ನಡೆ. ಝೂ ಅಂದಮೇಲೆ ಸಿಸಿಟಿವಿ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಅಲ್ಲಿ ಪ್ರಾಣಿಗಳು ಯಾವ ರೀತಿ ಚಲನವಲನ ಇರುತ್ತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋದಕ್ಕಾದ್ರೂ ಸಿಸಿಟಿವಿಯನ್ನ ಹಾಕಿರ್ತಾರೆ. ಪ್ರವಾಸಿಗರು ಎಲ್ಲೂ ಕೂಡ ಪ್ರಾಣಿಗಳ ಅಕ್ಕಪಕ್ಕ ಹೋಗಬಾರ್ದು, ಅವಘಡ ಆಗಬಾರ್ದು ಅನ್ನೋದಕ್ಕೆ ಮಾನಿಟರ್ ಮಾಡೋದಕ್ಕಾದ್ರೂ ಸಿಸಿಟಿವಿ ಹಾಕಿರ್ತಾರೆ. ಅದರಲ್ಲಿ ಸಿಸಿಟಿವಿ ದೃಶ್ಯ ಇಲ್ಲ ಅಂತ ಹೇಳ್ಕೊಂಡು ಅಧಿಕಾರಿಗಳು ಹೇಳ್ತಿದ್ದಾರೆ. ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಧಿಕಾರಿಗಳ ಈ ನಡೆ. ಸಿಸಿಟಿವಿ ಇದೆ, ಆದ್ರೆ ಅಟ್ಯಾಕ್ ಮಾಡಿರುವಂತ ದೃಶ್ಯ ಮಾತ್ರ ಕ್ಯಾಪ್ಚರ್ ಆಗಿಲ್ಲ. ಹಾಗಾದ್ರೆ ಆ ದೃಶ್ಯವನ್ನ ಡಿಲೀಟ್ ಮಾಡಲಾಗಿದ್ಯಾ? ಘಟನೆ ನಡೆದು ಇಷ್ಟು ಹೊತ್ತಾಯ್ತು. ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಾದ್ರೂ ಪೊಲೀಸರಿಗೆ ಒಂದು ದೃಶ್ಯಗಳು ಸಿಗಬೇಕಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಆ ಒಂದು ಘಟನೆ ನಡೆದ ಜಾಗದಲ್ಲಿ ಸಿಸಿಟಿವಿ ಇತ್ತಂತ, ಸಿಸಿಟಿವಿ ಇದ್ರೆ ಆ ದೃಶ್ಯಾವಳಿಗಳು ಎಲ್ಲಿ ಹೋಗಿದೆಯಂತೆ? ಹೌದು, ಏನು ಸಮೀಕ್ಷಾ ಅವರ ಏನು ಹತ್ಯೆ ಆಯ್ತು ನಿನ್ನೆ, ಏನು ಪ್ರಾಣಿ ಏನು ಬಂದು ತಿಂತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನೂರಾರು ಅನುಮಾನಗಳು ಕಾಡ್ತಾ ಇದೆ. ಅದರಲ್ಲೂ ಕೂಡ ಅಧಿಕಾರಿಗಳು ಹೇಳುವುದೇ ಒಂದು, ಇಲ್ಲಿ ದೃಶ್ಯನೇ ಬೇರೆ ಇದೆ. ಯಾಕಂದ್ರೆ CCTV ಇಲ್ಲ ಅಂತ ಮೊದಲು ಹೇಳ್ತಾರೆ, ಆದ್ರೆ ನಂತರ ಅದನ್ನ ಅಲ್ಲಿ ಹೋಗಿ ನೋಡಿದಾಗ ನ್ಯೂಸ್ 18 ಫ್ಯಾಕ್ಟ್ ಚೆಕ್ ಅನ್ನ ಮಾಡಿದಾಗ ಅಲ್ಲಿ CCTV ಇರುವುದು ಗೊತ್ತಾಗ್ತದೆ. ಅದಾದ ನಂತರ CCTV ಫುಟೇಜ್ಗಳು ಡಿಲೀಟ್ ಆಗಿದೆ ಅನ್ನೋ ಒಂದು ಮಾತುಗಳನ್ನ ಆಡ್ತಾರೆ. ಒಟ್ನಲ್ಲಿ ಈ ಏನು ಮೊನ್ನೆ ನಡೆದಂತ ಘಟನೆ ಇದೆ, ಅದ್ರ ಬಗ್ಗೆ ಯಾರು ಕೂಡ ಸ್ಪಷ್ಟವಾದ ಉತ್ತರವನ್ನ ಕೊಡ್ತಾ ಇಲ್ಲ. ಅದರಲ್ಲೂ ಕೂಡ
ಏನು ಸಮೀಕ್ಷಾ ರೆಡ್ಡಿ ಅವರು, ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರು ಯಾಕೆ ಅಲ್ಲಿಗೆ ಹೋಗಿದ್ರು ಅನ್ನೋ ಒಂದು ಅನುಮಾನ, ಅದರಲ್ಲೂ ಕೂಡ 11 ಗಂಟೆ ರಾತ್ರಿಗೆ ಹೋಗುವಂತ ಅವಶ್ಯಕತೆ ಏನಿತ್ತು ಅನ್ನೋ ಒಂದು ಮಾತುಗಳನ್ನ ಕೇಳ್ತಾ ಇದ್ರು ಕೂಡ ಯಾರೂ ಕೂಡ ಇದುವರೆಗೂ ಸ್ಪಷ್ಟತೆಯನ್ನ ನೀಡ್ತಾ ಇಲ್ಲ. ಅದರಲ್ಲೂ ಕೂಡ ಕೇರ್ ಟೇಕರ್ ಪವನ್ ಅವರು ಹೇಳೋ ಪ್ರಕಾರ ಏನು ಆ ಪ್ರಾಣಿ ಏನಿದೆ ಅದು ಹಗಲೊತ್ತಿನಲ್ಲಿ ಹೆಚ್ಚಿನ ಕಾಲ ಮಲಗೆ ಇರುತ್ತೆ, ಅದಾದ್ರೆ ರಾತ್ರಿ ಹೊತ್ತು ಆಕ್ಟಿವ್ ಆಗಿರುತ್ತೆ. ಆ ಸಮಯದಲ್ಲಿ ಯಾರು ಕೂಡ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಆಕೆ ಯಾಕೆ ಅಲ್ಲಿಗೆ ಹೋದಳು ಅನ್ನೋ ಒಂದು ಮಾತುಗಳನ್ನ ಕೇಳಿದ್ರೆ ನಮಗೆ ಅದು ಯಾವುದೇ ರೀತಿಯ ಮಾಹಿತಿಯನ್ನ ಕೊಡಿಲ್ಲ. ಯಾಕಂದ್ರೆ ಕೇರ್ ಟೇಕರ್ ಆದ್ರೆ ನನಗೆ ಯಾವುದೇ ರೀತಿಯ ಚಲನವಲನಗಳು ಆದ್ರೂ ಕೂಡ ನನಗೆ ಮಾಹಿತಿಯನ್ನ ನೀಡಿ ನಾನು ಆ ಕ್ಷಣದಲ್ಲಿ ಇರಬೇಕು, ಆದ್ರೆ ಅದನ್ನ ಇದ್ದಿದ್ರೆ ಮಾತ್ರ ಕಂಟ್ರೋಲ್ ಮಾಡ್ಬೋದು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಇದುವರೆಗೂ ಕೂಡ ಸಮೀಕ್ಷಾ ರೆಡ್ಡಿ ಅವರೇ ಏನು ಹಂಸಿಣಿ ಏನಿದೆ ಆ ಹಂಸಿಣಿಯ ಗೇಜ್ಗೆ ಹೋಗಿರೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಯಾರಿಗೂ ಮಾಹಿತಿ ನೀಡಿಲ್ಲ ಅನ್ನೋ ಮಾತುಗಳನ್ನ ಈಗ ಕೇರ್ ಟೇಕರ್ ಹೇಳ್ತಾ ಇದ್ರು. ಒಟ್ಟಿನಲ್ಲಿ CCTV ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ, ಡಿಲೀಟ್ ಆಗಿದೆ ಅನ್ನೋ ಸಬೂಬನ್ನ ಈಗ ಅಧಿಕಾರಿಗಳು ಕೊಡ್ತಾ ಇದ್ರು. ಒಟ್ಟಿನಲ್ಲಿ ಈ ಪ್ರಕರಣ ಏನಿದೆ ಒಂದಲ್ಲ ಒಂದು ಅನುಮಾನಕ್ಕೆ, ಅದರಲ್ಲೂ ಕೂಡ ಅಧಿಕಾರಿಗಳ ನಡೆಯೂ ಕೂಡ ಇದರಲ್ಲಿ ಗೊತ್ತಾಗ್ತಾ ಇರೋದು, ಅದರ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರೋದು. ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಈ ಘಟನೆ ಸಂಬಂಧಪಟ್ಟಂತೆ ಅವರ ಮಾವ ರಾಜಶೇಖರ್ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಅವರು ಅವರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಶಿ ಈಸ್ ನಾಟ್ ದ ಫಸ್ಟ್ ಡೇ ಶಿ ಈಸ್ ಗೋಯಿಂಗ್ ಆಲ್ಮೋಸ್ಟ್ ಫ್ರಮ್ 1 ವೀಕ್. ಡೈಲಿ ನೈಟು ಅವಳು ಹೋಗಿ ಮಾನಿಟರ್ ಮಾಡ್ತಿದ್ದಾಳೆ. ಆಮೇಲೆ ಪ್ರೋಟೋಕಾಲ್ಸ್ ನಿಮ್ಗೆ ಗೊತ್ತಿರೋಂಗೆ ಭಾಳ ರೂಲ್ಸ್ ಐತೆ ಅದಕ್ಕೆ. ಶಿ ಶುಡ್ ಗೋ ವಿತ್ 2 ಗಾರ್ಡ್ಸ್. ಮತ್ತು ಕೀ ತೆಗಿಬೇಕು ಅಂದ್ರೂ ಸೀನಿಯರ್ ಡಾಕ್ಟರ್ ಶುಡ್ ಕಮ್ ಆ್ಯಂಡ್ ಓಪನ್ ದಟ್ ಕೀ. ಯಾವುದೂ ಇಲ್ಲ ಇಲ್ಲಿ. ಬಟ್ ಅವ್ರು ಸುಮ್ಮನೆ ಅವರು ಬೆಳಗ್ಗೆ ನಿಮ್ಮ ಯಾವುದೋ ನ್ಯೂಸಲ್ಲಿ ನೋಡಿದೆ, ಅವರು ಸೀನಿಯರ್ ಡಾಕ್ಟ್ರು ಎಷ್ಟು ಆರಾಮಾಗಿ ಅವ್ನು ಹೇಳ್ತಿದ್ದಾನೆ ಅಂದರೆ ಅವ್ನಿಗೆ ಕನ್ಸನ್ನೇ ಇಲ್ಲ, ಒಂದು ಪ್ರಾಣ ಹೋಗಿದ್ದನ್ನೋ ಕನ್ಸನ್ನೂ ಇಲ್ಲ. ವಿ ಡಿಂಟ್ ಸೆಂಡ್, ನಮ್ಮ ಪರ್ಮಿಷನ್ ಇಲ್ಲದೆ ಹೋಗಿದ್ದಾಳೆ, ಬರ್ಡ್ಗೆ ಹೇಳಿದ್ವಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಒಂದು ಹಿಪ್ಪೋಪೊಟಮಸ್ ಹತ್ರ ಹೋಗ್ಬೇಕಂದ್ರೆ ಭಾಳ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಬ್ರೇಕ್ ಮಾಡಿ ಇವಾಗ ಕೀ ಹೆಂಗೆ ಕೊಟ್ಟರು ಹೋಗ್ಲಿ ಗೇಟ್ ಓಪನ್ ಮಾಡೋದಕ್ಕೆ ಅವಳಿಗೆ? ಶಿ ಈಸ್ ಎ ಟ್ರೈನಿ. ಕೀ ಹೆಂಗೆ ಕೊಟ್ಟರು ಅವರು ಮೇನಾಗಿ ಅಲ್ಲಿ ಹೋಗೋದಕ್ಕೆ? ಸೊ ಎಲ್ಲ ನೆಗ್ಲಿಜೆನ್ಸಿ, ಟೋಟ್ಲಿ ನೆಗ್ಲಿಜೆನ್ಸಿ. ನಿನ್ನೆ ನಮಗೆ ಅಲ್ಲಿ ಏನು ಮಾತಾಡೋಕ್ಕಾಗಲಿಲ್ಲ. ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಹೌದು, 100% ಸರ್. ಇಲ್ಲಾಂದರೆ ಟ್ರೈನಿಂಗ್ ಯಾರು ಸರ್ ಬಿಡ್ತಾರೆ ಹಿಪ್ಪೋಪೊಟಮಸ್ ಹತ್ರ? 23 days, just a 1 month. They had gone for they had gone for 45 days or something. It was just for apprenticeship, just on certificate goskara anta hogide. Certificate ತಗೊಂಡು ಬಂದು ಆ್ಯಕ್ಚುಲಿ ಶಿ ಈಸ್ ಎ ಟ್ರೈನಿಂಗ್ ಹೇಳ್ತಿದ್ದಾರೆ ಅವರು. ಮೇಡಮ್ ಈಗ ಸೊ ಅವರು ಎಲ್ಲೋ ಒಂದು ಕಡೆ ಸಮೀಕ್ಷಾ ಅವ್ರನ್ನೇ ಬ್ಲೇಮ್ ಮಾಡೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಮಾಡ್ತಾರೆ ಸರ್. ಇವಾಗ ಅವ್ರದ್ದು ಏನಿದೆ ಇವಾಗ ಅವ್ರ ಜಾಬು, ದೇ ಶುಡ್ ಪ್ರೊಟೆಕ್ಟ್ ದೆಮ್ ಸೆಲ್ಫ್. ಇವಾಗ ಇವಳು ಇಲ್ಲ, ಸೊ ದೇ ಕ್ಯಾನ್ ಸೇ ಎನಿಥಿಂಗ್, ಏನಾದರೂ ಹೇಳ್ಬೋದು, ಬಿಕಾಸ್ ಇವಳು ಇಲ್ವಲ್ಲ ಈಗ. ಸೊ ಏನು ಹೇಳಿದ್ರು ಅದೇ ರೈಟ್ ಅಂತ. ಇನ್ಫ್ಯಾಕ್ಟ್ ಮೀಡಿಯಾದವರು ಅಷ್ಟೇ, ಏನೇನೋ ಫೋಟೋ ತೊಗೊಳಕ್ಕೆ ಹೋಗಿ ಶಿಫೆಲ್ ಅಂದರೆ ಶಿ ಈಸ್ ಅ ವೆಟರ್ನರಿ ಡಾಕ್ಟರ್ ಸರ್, ದಿನಾಗ್ಲೂ ಇರ್ತಾರೆ. ಫೋಟೋ ತೊಗೊಳ್ಳೋದಕ್ಕೆ ಏನಕ್ಕೆ ಹೋಗಿ? ಸರ್ ವೆರಿ ಸಿಂಪಲ್. ಓಕೆ, ಇದು ರಾತ್ರಿ ಹೋಗಿದ್ದು ಅಂತಲ್ಲ, ಇವಾಗ ಬೆಳಗ್ಗೆ ಆದ್ರೂ ಶಿ ವುಡ್ ಹ್ಯಾವ್ ಡನ್ ದ ಸೇಮ್ ಡ್ಯೂಟಿ ಅಲ್ಲ. ಸೊ ವೆನ್ ಯು ಆರ್ ಗೋಯಿಂಗ್ ಆ್ಯಂಡ್ ಟ್ರೀಟಿಂಗ್ ಅ ಹಿಪ್ಪೋಪೊಟಮಸ್, ವಾಟ್ ಪ್ರಿಕಾಷನರಿ ಮೆಜರ್ಸ್ ಹ್ಯಾವ್ ಯು ಪೀಪಲ್ ಟೇಕನ್ ಇನ್ ಅ ಝೂ? ಸರ್, ತೋಟದಲ್ಲಿ ಇಂಜೆಕ್ಷನ್ ಕೊಡಬೇಕು ಫಾರ್ ಅ ಕೌ ಅಂದರೆ ವಿ ಹ್ಯಾವ್ ದಟ್ ಥಿಂಗ್ ಆ್ಯಂಡ್ ಇಂಜೆಕ್ಷನ್ ಕೊಡ್ತಾರೆ. ಓಕೆ, ಹಿಪ್ಪೋಪೊಟಮಸ್ ನೀವು ಜಸ್ಟ್ ಲೈಕ್ ದಟ್ ಯು ಲಿವ್.